ಬುದ್ಧಿವಂತ ಮೊಲ ಮತ್ತು ಗರ್ವಿತ ಸಿಂಹ. ಒಂದು ದಟ್ಟವಾದ ಕಾಡಿನಲ್ಲಿ ಭೀಕರವಾದ ಸಿಂಹವೊಂದು ವಾಸಿಸುತ್ತಿತ್ತು. ಅದು ತನ್ನ ಶಕ್ತಿಯ ಮೇಲೆ ತುಂಬಾ ಗರ್ವ ಹೊಂದಿತ್ತು. ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಅನಾವಶ್ಯಕವಾಗಿ ಕೊಂದು ಹಾಕುತ್ತಿತ್ತು. ಇದರಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ಭಯಭೀತರಾಗಿ ಬದುಕುತ್ತಿದ್ದವು. ಇನ್ನು ಹೀಗೆ ಮುಂದುವರೆದರೆ ನಮ್ಮ ಕಾಡೇ ನಾಶವಾಗಿ ಬಿಡುತ್ತದೆ ಎಂದು ಎಲ್ಲರೂ ಚಿಂತಿಸುತ್ತಿದ್ದರು. ಒಂದು ದಿನ ಕಾಡಿನ ಹಿರಿಯ ಪ್ರಾಣಿಗಳು ಸೇರಿ ಸಭೆ ನಡೆಸಿದರು. ಸಿಂಹದ ಕ್ರೌರ್ಯವನ್ನು ತಡೆಯಲು ಏನಾದರೂ ಉಪಾಯ ಬೇಕೆಂದು ಚರ್ಚಿಸಿದರು. ಕೊನೆಗೆ ಪ್ರತಿದಿನ ಒಂದೊಂದು ಪ್ರಾಣಿ ಸಿಂಹದ ಬಳಿಗೆ ಹೋಗಿ ಆಹಾರವಾಗುವುದಾಗಿ ನಿರ್ಧರಿಸಿದರು. ಇದರಿಂದ ಅನಾವಶ್ಯಕ ಹತ್ಯೆಗಳು ನಿಲ್ಲುತ್ತವೆ ಎಂದುಕೊಂಡರು. ಸಿಂಹವು ಈ ಒಪ್ಪಂದಕ್ಕೆ ಸಮ್ಮತಿಸಿತು. ಕೆಲ ದಿನಗಳು ಈ ಕ್ರಮ ಸರಾಗವಾಗಿ ನಡೆಯಿತು. ಒಂದು ದಿನ ಮೊಲದ ಸರದಿ ಬಂತು. ಮೊಲ ಚಿಕ್ಕದಾಗಿದ್ದರೂ ಬಹಳ ಬುದ್ಧಿವಂತವಾಗಿತ್ತು. ನನ್ನ ಪ್ರಾಣ ಉಳಿಸಿಕೊಳ್ಳುವುದಷ್ಟೇ ಅಲ್ಲ, ಎಲ್ಲರಿಗೂ ಮುಕ್ತಿ ಕೊಡಬೇಕು ಎಂದು ಅದು ಯೋಚಿಸಿತು. ಹೀಗಾಗಿ ಅದು ಉದ್ದೇಶಪೂರ್ವಕವಾಗಿ ತಡವಾಗಿ ಸಿಂಹದ ಬಳಿಗೆ ಹೋಯಿತು. ಕೋಪಗೊಂಡ ಸಿಂಹ ಗರ್ಜಿಸಿ